AB ನೆಗೆಟಿವ್ ಬ್ಲಡ್ ಗ್ರೂಪ್ ತುಂಬ ರೇರೆಸ್ಟ್. ಟೋಟಲ್ ಔಟ್ ಆಫ್ ಪಾಪ್ಯುಲೇಷನ್ ಅಲ್ಲಿ 0.5% ಮಾತ್ರ ಸೊ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ. ಅದು ಬ್ಲಡ್ನ ತೆಗೆದ ಮೇಲೆ ಅದನ್ನ ಟೆಸ್ಟಿಂಗ್ ಮಾಡಿ ಸಪರೇಷನ್ ಮಾಡಿ ಕ್ರಾಸ್ ಮ್ಯಾಚ್ ಮಾಡಿ ಪೇಷಂಟ್ಸ್ಗೆ ಕೊಡಲಿಕ್ಕೆ ಮಿನಿಮಮ್ 1 ಅವರ್ ಟೋಟಲ್ ಪ್ರೊಸೀಜರ್ ಬರುತ್ತೆ. ನ್ಯಾಟ್ ಮೆಥಡ್ ಅಂತ ಹೇಳ್ಬಿಟ್ಟು ಆ ನ್ಯಾಟ್ ಮೆಥಡ್ ಯೂಸ್ ಮಾಡಿದ್ರೆ ವಿತಿನ್ 12 ಅವರ್ಸ್ ಅಲ್ಲಿ ನಿಮ್ಗೆ ಇನ್ಫೆಕ್ಟ್ ಆಗಿದೆ 12 ಅವರ್ಸ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಅವ್ರ ಡೋನರ್ ಬಂದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಅವ್ರದ್ದು BP ಇರ್ಬೋದು, ಜೊತೆಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇರ್ಬೋದು, ಮತ್ತೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ಅವರು ಬ್ಲಡ್ ಡೊನೇಟ್ ಮಾಡಿರಬಾರ್ದು. ಮನುಷ್ಯ ಪ್ರತಿ 90 ಡೇಸ್ಗೆ ಒಂದ್ಸರಿ ಮಾತ್ರ ಬ್ಲಡ್ ಡೊನೇಟ್ ಮಾಡಬೇಕು. ಈ ತರ ಅವರ ಮೆಡಿಕಲ್ ಸ್ಕ್ರೀನಿಂಗ್ ಮಾಡ್ತೀವಿ. ಈವನ್ BP ಪೇಷಂಟ್ಸ್, ರೆಗ್ಯುಲರ್ BP ಪೇಷಂಟ್ಸ್ ಇರ್ಬೋದು, ಕಂಟ್ರೋಲ್ಡ್ BP ಪೇಷಂಟ್ಸ್ ಸಹ ಬ್ಲಡ್ ಡೊನೇಟ್ ಮಾಡ್ಬೋದು, ಮತ್ತೆ ಕಂಟ್ರೋಲ್ಡ್ ಡಯಾಬಿಟಿಕ್ ಪೇಷಂಟ್ ಸಹ ಬ್ಲಡ್ ಡೊನೇಟ್ ಮಾಡ್ಬೋದು ಅನ್ನೋ ಒಂದು ಕ್ರೈಟೀರಿಯಾ ಬಂದಿದೆ. ಒಂದು ಹೊಸ ವರ್ಷ ಅಂತಂದಾಗ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ರಕ್ತದಾನ ಮಾಡಬೇಕು, ಇನ್ನೊಂದು ಜೀವ ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಇವತ್ತು ಸಮಾಜದಲ್ಲಿ ಬಂದಿದೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಒಂದು ನಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ರತಿ ತಿಂಗಳು ಸೊ ಅವರೇಜ್ 1,500 ಯೂನಿಟ್ಸ್ ಅಷ್ಟು ಬ್ಲಡ್ ನ ಕಲೆಕ್ಟ್ ಮಾಡ್ತೀವಿ. 1600 1700 ಬ್ಲಡ್ ನಮ್ದು ರಿಕ್ವೈರ್ಮೆಂಟ್ ಇದೆ. ಇನ್ನೂ ಒಂದು 150-200 ಯೂನಿಟ್ಸ್ ಅಷ್ಟು ಬ್ಲಡ್ ಶಾರ್ಟೇಜ್ ಇದೆ ನಮಗೆ. ಜನಗಳಿಗೆ ಏನಾಗುತ್ತೆ, ಟೈಮು ಇಲ್ಲ. ಇವತ್ತೊಂದು ಹೆಂಗೆ ಅಂತಂದ್ರೆ ಜನಗಳಲ್ಲಿ ಟೈಮ್ ಕಡಿಮೆ ಇದೆ. ಹಂಗಾಗಿ ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ರಕ್ತದಾನ ಮಾಡಿದ್ರೆ ನಮ್ಗೆ ಅನುಕೂಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಂಗಾಗಿ ಈಗ ನಮ್ದು ಒಂದು ಜೀವಧಾರ ಕೇಂದ್ರದಲ್ಲೂ ನಮ್ದು ಒಂದು ಮೊಬೈಲ್ ಬಸ್ ಬ್ಲಡ್ ಡೊನೇಷನ್ ಬಸ್ ಇದೆ. ವಿಂಡೋ ಪೀರಿಯಡ್ ಅಲ್ಲಿ ಏನಿರುತ್ತೆ ನಮ್ಮ ಟ್ರಾನ್ಸ್ಫರಬಲ್ ಡಿಸೀಸ್ ಅಂತ, ಆ ವಿಂಡೋ ಪೀರಿಯಡ್ ಅಲ್ಲಿ ಡಿಟೆಕ್ಟ್ ಆಗೋಂತಹ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಕಿಟ್ಸ್ ನ ಪ್ರತಿ ಬ್ಲಡ್ ಬ್ಯಾಂಕರು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡಿದ್ದೀನಿ ಸರ್. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹೊಸ ವರ್ಷ ಅಂತ ಅಂದ್ರೆ ಎಲ್ರಿಗೂ ಒಂದು ಹಬ್ಬದ ವಾತಾವರಣ. ಸೊ ಕೆಲವರಿಗೆ ಹೆಂಗಿದೆ ಅಂತ ಅಂದ್ರೆ ಹಾಬಿ, ಸೊ ಹೊಸ ವರ್ಷದಲ್ಲಿ ನಾವೇನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು? ಅನಾಥರಿಗೆ ಏನಾದ್ರೂ ದಾನ ಧರ್ಮ ಮಾಡ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಸೇವೆ ಮಾಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರಕ್ತದಾನ ಮಾಡಿ ಇನ್ನೊಂದು ಜೀವ ಉಳಿಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತಿನ ಯುವಕ ಸಮೂಹದಲ್ಲಿ ಬಂದಿದೆ. ಸೊ ಯಾರೆಲ್ಲ ಇವತ್ತು ನಮ್ಮಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಜೀವದ ರಕ್ತದಲ್ಲಿ, ಅವ್ರಿಗೆಲ್ಲ ಮೊದಲನೇದಾಗಿ ಆ ದೇವರು ಆಶೀರ್ವಾದ ಇರ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತಾ ಇದ್ದೀನಿ. ಸೊ ಇವತ್ತಿನ ಯುವ ಸಮೂಹ ಬದಲಾಗಿದೆ. ಸೊ ಮುಂಚೆ ಎಲ್ಲನ ಮೋಜು ಮಸ್ತಿನಲ್ಲಿ ಕಾಲ ಕಳೆದಿದ್ದಂತಹ ಒಂದು ಕಾಲ ಇತ್ತು. ಈಗ ಒಂದು ಹೊಸ ವರ್ಷ ಅಂತಂದಾಗ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಒಂದು ರಕ್ತದಾನ ಮಾಡ್ಬೇಕು, ಇನ್ನೊಂದು ಜೀವ ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಇವತ್ತು ಸಮಾಜದಲ್ಲಿ ಬಂದಿದೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಒಂದು ನಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಜೀವಧಾರ ಸಂಸ್ಥೆನಲ್ಲಿ ಈಗ ಪ್ರತಿ ವರ್ಷ ಎಷ್ಟು ಜನರಿಂದ ಬ್ಲಡ್ ತಗೋತಾ ಇದೆ, ಮತ್ತೆ ಎಷ್ಟು ಜನಕ್ಕೆ ಬ್ಲಡ್ ನ ಡೊನೇಟ್ ಮಾಡ್ತಾ ಇದ್ದಾರೆ? ಈಗ ಹಾಸ್ಪಿಟಲ್ಸ್ ಗಳು ಬ್ಲಡ್ ಬ್ಯಾಂಕ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. ಸೊ ಅಂತ ಸಂದರ್ಭದಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಸರ್? ನಾವು ಪ್ರತಿ ತಿಂಗಳು ಸೊ ಅವರೇಜ್ 1,500 ಯೂನಿಟ್ಸ್ ಅಷ್ಟು ಬ್ಲಡ್ ನ ಕಲೆಕ್ಟ್ ಮಾಡ್ತೀವಿ. 1600 1700 ಬ್ಲಡ್ ನಮ್ದು ರಿಕ್ವೈರ್ಮೆಂಟ್ ಇದೆ. ಇನ್ನೂ ಒಂದು 150-200 ಯೂನಿಟ್ಸ್ ಅಷ್ಟು ಬ್ಲಡ್ ಶಾರ್ಟೇಜ್ ಇದೆ ನಮಗೆ. ಸೊ ಅದನ್ನು 100% ಫುಲ್ಫಿಲ್ ಮಾಡಬೇಕು ಅನ್ನೋದು ನಮ್ಮ ಒಂದು ಜೀವಧಾರ ಸಂಸ್ಥೆಯ ಧ್ಯೇಯೋದ್ದೇಶ. ಸೊ ಅದೇ ರೀತಿಯಾದಂತಹ ವಾಲಂಟರಿ ಡೋನರ್ಸ್ ಬರ್ತಾ ಇದ್ದಾರೆ, ಮತ್ತೆ ರೆಗ್ಯುಲರ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಯವರು, ಇಂಡಸ್ಟ್ರೀಸ್ ಅವರು, ಕಾಲೇಜಸ್ ಅವರು ಪ್ರತಿಯೊಬ್ಬರು ಮುಂದೆ ಬಂದು ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ರಕ್ತನಿಧಿ ಕೇಂದ್ರಕ್ಕೂ ಸಹ ಡೈರೆಕ್ಟ್ ಆಗಿ ವಾಲಂಟರಿಗೆ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಇನ್ನು 10-15% ಕೇರ್ ಸಿಟಿ ಇದೆ ಸರ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ. 15% ವರೆಗೂ ಬ್ಲಡ್ ಶಾರ್ಟೇಜ್ ಇದೆ. ಈ ವರ್ಷದಲ್ಲಿ ಅಟ್ಲೀಸ್ಟ್ 2026 ಇಸ್ವಿಯಲ್ಲಿ ಅದನ್ನ ನಾವು 0 ಶಾರ್ಟೇಜ್ ಮಾಡ್ಬೇಕು ಅನ್ನೋದು ನಮ್ದೊಂದು ಉದ್ದೇಶ ಇದೆ. ಅದಕ್ಕೆ ಎಲ್ಲ ನಮ್ಮ ಮೈಸೂರು ಜಿಲ್ಲೆಯಂತಹ ಎಲ್ಲ ಯುವ ಸಮೂಹ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀನಿ ಸರ್. ಸರ್, ಈಗ ನೀವು ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಅಲ್ಲೂ ಕೂಡ ರಕ್ತ ದಾನ ಮಾಡೋರಿಗೂ ಸಹ ಅಲ್ಲಿಂದಾನೆ ಡ್ರಾಪ್ ಮತ್ತೆ ಪಿಕಪ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ. ಈಗ ಕೆಲವರು ಏನ್ ಮಾಡ್ತಿದ್ರೆ ಅಂದ್ರೆ ಈಗ ಮೇನ್ ರೋಡ್ ಗಳಲ್ಲಿರುತ್ತೆ ಅಲ್ಲೇನೆ ಕೂಡ ಆಂಬುಲೆನ್ಸ್ ನಿಲ್ಸ್ಕೊಂಡು ಅಲ್ಲೇ ರಕ್ತ ದಾನ ಪಡೆಯುವಂತ ಕೆಲಸಗಳಾಗ್ತಾ ಇದೆ. ಸೊ ಅದೆಲ್ಲ ಜೆನ್ಯೂನ್ ಇರುತ್ತಾ ಹೇಗೆ?
ಸರ್ ಈಗೇನು ಮೊಬೈಲ್ ಬ್ಲಡ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಜೊತೆಗೆ ಸ್ಟೋರೇಜ್ ಸೆಂಟರ್ ಅಂತ ಹೇಳ್ಬಿಟ್ಟು ಇಡೀ ಮೈಸೂರಿನಲ್ಲಿ ನಾವು ಒಂದು ಮೊಬೈಲ್ ಬ್ಲಡ್ ಸ್ಟೋರೇಜ್ ಸೆಂಟರ್ ನ ಸ್ಟಾರ್ಟ್ ಮಾಡಿದ್ವಿ. ಇದರ ಉದ್ದೇಶ ಏನು ಅಂತಂದ್ರೆ ಕೆಲವರಿಗೆ ಬ್ಲಡ್ ಡೊನೇಟ್ ಮಾಡೋ ಒಂದು ಆಸೆ ಇರುತ್ತೆ, ಜೊತೆಗೆ ಅವ್ರಿಗೆ ಒಂದು ಮನಸ್ಸಿರುತ್ತೆ, ಆದ್ರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ, ಮತ್ತೆ ಎಲ್ಲಿ ಪ್ರಾಪರ್ ಆಗಿ ಹೋಗಿ ಎಲ್ಲಿ ಡೊನೇಟ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇರೋದಿಲ್ಲ. ಹಂಗಾಗಿ ಆ ಒಂದು ವಾಹನದಲ್ಲಿ ನಮ್ದು ಕಂಪ್ಲೀಟ್ ಡೆಡಿಕೇಟೆಡ್ ಮೆಡಿಕಲ್ ಟೀಮ್ ಇರುತ್ತೆ ಸರ್. ಒಂದು ಮೆಡಿಕಲ್ ಆಫೀಸ್ ಇರ್ಬೋದು, ಒಬ್ರು ನರ್ಸ್ ಇರ್ಬೋದು, ಒಬ್ರು ಟೆಕ್ನಿಷಿಯನ್ ಇರ್ಬೋದು, ಒಬ್ರು ಅಸಿಸ್ಟೆಂಟ್ ಇರ್ಬೋದು, ಇಷ್ಟು ಜನ ಇರ್ತಾರೆ. ಜನಗಳಿಗೆ ಏನಾಗುತ್ತೆ, ಟೈಮ್ ಇಲ್ಲ. ಇವತ್ತೊಂದು ಹೆಂಗೆ ಅಂತಂದ್ರೆ ಜನಗಳಲ್ಲಿ ಟೈಮ್ ಕಡಿಮೆ ಇದೆ, ಹಂಗಾಗಿ ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ರಕ್ತದಾನ ಮಾಡಿದ್ರೆ ನಮ್ಗೆ ಅನುಕೂಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಂಗಾಗಿ ಈಗ ನಮ್ದು ಒಂದು ಜೀವಧಾರ ಕೇಂದ್ರದಲ್ಲೂ ನಮ್ದು ಒಂದು ಮೊಬೈಲ್ ಬಸ್ ಬ್ಲಡ್ ಡೊನೇಷನ್ ಬಸ್ ಇದೆ. ಅದು ಪ್ರತಿದಿನ ಚಾಮುಂಡಿ ಬೆಟ್ಟ ಇರ್ಬೋದು, ಅದನ್ನ ಬಿಟ್ಟರೆ ವಿಷ್ಣು ಸ್ಮಾರಕ ಇರ್ಬೋದು, ಇನ್ಫೋಸಿಸ್ ಹತ್ರ ಇರ್ಬೋದು, ಜೊತೆಗೆ ಎಲ್ಲ ಹೃದಯ ಭಾಗಗಳಲ್ಲಿ ನಮ್ಮ ಬಸ್ ವೆಹಿಕಲ್ ನಿಂತ್ಕೊಳ್ಳುತ್ತೆ. ಮಿನಿಮಮ್ ಡೈಲಿನ 15ರಿಂದ 20 ಜನ ವಾಲಂಟಿಯರ್ಗೆ ಬ್ಲಡ್ ಡೊನೇಟ್ ಮಾಡ್ತಾ ಇದೆ ಸರ್ ನಮ್ಮ ಬಸ್ ಅಲ್ಲಿ. ಅವ್ರೆಲ್ಲರೂ ಹೇಳೋದು ಒಂದೇ, ಹೌದು ಸರ್ ನಮ್ಗೆ ಅನುಕೂಲ ಆಯ್ತು, ನಾವೆಲ್ಲ ಹೋಗಿ ಬ್ಲಡ್ ಡೊನೇಟ್ ಮಾಡಕ್ಕೆ ಕಷ್ಟ ಆಗ್ತಿತ್ತು, ಈ ತರ ಒಂದು ಫೆಸಿಲಿಟೀಸ್ ಕೊಡ್ತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಏನಾಗುತ್ತೆ ಅಂತಂದ್ರೆ ಜನಗಳಿಗೆ ಇವತ್ತು ಬ್ಲಡ್ ಕೊಡ್ಬೇಕು ಅನ್ನೋ ಆಸೆ ಇದೆ, ಟೈಮ್ ಇರಲ್ಲ. ಆ ಟೈಮ್ ಅನ್ನ ನಾವು ಸೇವ್ ಮಾಡ್ತಾ ಇದೀವಿ ಸರ್. ಸರ್, ಈಗ ಒಬ್ಬ ವ್ಯಕ್ತಿಯಿಂದ ಬ್ಲಡ್ ತಗೋಬೇಕಾದ್ರೆ ಸೊ ಅವ್ರ ಬಾಡಿ ಕಂಡೀಷನ್ ಹೇಗಿರ್ಬೇಕು ಅಂತ ಹೇಗೆ ತಪಾಸಣೆ ಮಾಡ್ತೀರಾ? ಮತ್ತೆ ಬ್ಲಡ್ ಕೊಟ್ಟಾದ್ಮೇಲೆ ಮತ್ತೆ ಅವರು ಬ್ಲಡ್ ಕೊಡ್ಲಿಕ್ಕೆ ಎಷ್ಟು ಟೈಮಿಂಗ್ಸ್ ಬೇಕಾಗ್ಬೋದು, ಮತ್ತೆ ಅವ್ರ ಹೆಲ್ತ್ ಕಂಡೀಷನ್ ಹೇಗಿರ್ಬೇಕು? ಸರ್, ಮೊದಲನೇದಾಗಿ ನಾವು ಒಬ್ಬ ಡೋನರ್ ಬಂದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಅವ್ರದ್ದು BP ಇರ್ಬೋದು, ಜೊತೆಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇರ್ಬೋದು, ಮತ್ತೆ ಲಾಸ್ಟ್ 3 months ಅಲ್ಲಿ ಅವರು ಬ್ಲಡ್ ಡೊನೇಟ್ ಮಾಡಿರಬಾರ್ದು. ಒಬ್ಬ ಮನುಷ್ಯ ಪ್ರತಿ 90 days ಒಂದ್ಸರಿ ಮಾತ್ರ ಬ್ಲಡ್ ಡೊನೇಟ್ ಮಾಡಬೇಕು. ಈ ತರ ಅವರ ಮೆಡಿಕಲ್ ಸ್ಕ್ರೀನಿಂಗ್ ಮಾಡ್ತೀವಿ. ಆ ಸ್ಕ್ರೀನಿಂಗ್ ಅಲ್ಲಿ ಅವರು ದೇ ಆರ್ ಫಿಟ್ ಟು ಡೊನೇಟ್ ದಿ ಬ್ಲಡ್ ಅಂತ ಅಂದ್ಮೇಲೆ ಮಾತ್ರ ಅವ್ರನ್ನ ಬ್ಲಡ್ ಡೊನೇಷನ್ ಮಾಡಿಸ್ಕೊಳೋದು. ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಒಂದು 10 to 15 minutes ಸಾಕಾಗುತ್ತೆ ಸಮಯ. ಸೊ ಅದಾದ ನಂತರ ಒಂದು 5 minutes ರೆಸ್ಟ್ ತಗೊಂಡು ಅವರು ದಿನನಿತ್ಯದ ಅವ್ರ ಕೆಲಸ ಮಾಡಬಹುದು. ಜೊತೆಗೆ ಅವರು ಬ್ಲಡ್ ಕೊಟ್ಟ ನಂತರ ಅವರ ಬಾಡಿನಲ್ಲಿ 90 ದಿನದೊಳಗಡೆಗೆ ಏನು RBCs ಅಂತ ಏನ್ ಹೇಳ್ತೀವಿ ಅದು ಡೆವಲಪ್ ಆಗುತ್ತೆ. ಲಿಕ್ವಿಡ್ ಐಟಮ್ಸ್ ಎಲ್ಲ 24 hours ಅಲ್ಲಿ ಅವ್ರ ಬಾಡಿನಲ್ಲಿ ರಿಕವರಿ ಆಗುತ್ತೆ. ಸೊ ಆದ್ರಿಂದ 90 ದಿನಕ್ಕೊಂದ್ಸರಿ ಬ್ಲಡ್ ಡೊನೇಟ್ ಮಾಡಬಹುದು. ಜೊತೆಗೆ ಇವತ್ತಿನ ಹೊಸ ಕ್ರೈಟೀರಿಯಾ ಅಂದ್ರೆ ಮುಂಚೆ ಎಲ್ಲಾನ ಏನು ಅಂತಂದ್ರೆ BP ಪೇಷಂಟ್ ಜೊತೆಗೆ ಡಯಾಬಿಟಿಕ್ ಪೇಷಂಟ್ ಬ್ಲಡ್ ಕೊಡೋ ಒಂದು ಕ್ರೈಟೀರಿಯಾ ಇರಲಿಲ್ಲ. ಈಗ ಸರ್ಕಾರದವರು ಮತ್ತೆ ನಮ್ಮ MCA ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಎಲ್ಲಾನ ಅದನ್ನ ಪ್ರಾಪರ್ ಚಾನಲ್ ನೋಡ್ಬಿಟ್ಟು, ಸೊ ಇವನ್ BP ಪೇಷಂಟ್ಸ್, ರೆಗ್ಯುಲರ್ BP ಪೇಷಂಟ್ಸ್ ಇರ್ಬೋದು, ಕಂಟ್ರೋಲ್ಡ್ BP ಪೇಷಂಟ್ಸ್ ಸಹ ಬ್ಲಡ್ ಡೊನೇಟ್ ಮಾಡಬಹುದು, ಮತ್ತೆ ಕಂಟ್ರೋಲ್ಡ್ ಡಯಾಬಿಟಿಕ್ ಪೇಷಂಟ್ ಸಹ ಬ್ಲಡ್ ಡೊನೇಟ್ ಮಾಡಬಹುದು ಅನ್ನೋ ಒಂದು ಕ್ರೈಟೀರಿಯಾ ಬಂದಿದೆ. ಎಕ್ಸೆಪ್ಟ್ ಮೇಜರ್ ಹಾರ್ಟ್ ಸರ್ಜರೀಸ್ ಇರ್ಬೋದು, ಹಾರ್ಮೋನ್ಸ್ T3 T4 TSH ಜಾಸ್ತಿ ಇರೋಂತ ಪೇಷಂಟ್ಸ್ ಗಳು ಬ್ಲಡ್ ಡೊನೇಟ್ ಮಾಡದೇ ಇರೋದು ಬಿಟ್ರೆ ಇನ್ನೆಲ್ಲವ್ರು ವಾಲಂಟಿಯರ್ಗೆ 18 ವರ್ಷದಿಂದ 65 ವರ್ಷದವರೆಗೆ ಎಲ್ಲಾ ಆರೋಗ್ಯವಂತರು ಬ್ಲಡ್ ಡೊನೇಟ್ ಮಾಡಬಹುದು ಸರ್. ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಏನಂತಂದ್ರೆ ದಾನಿಗಳಿಂದ ಪಡೆದಂತ ರಕ್ತವನ್ನ ಮಕ್ಕಳುಗಳಿಗೆ ಕೊಟ್ಟಿದ್ರು. ಸೊ ಅದು ಸುಮಾರು 5 ವರ್ಷದೊಳಗಿನ ಮಕ್ಕಳುಗಳಿಗೆ HIV ಪಾಸಿಟಿವ್ ಬಂದ್ಬಿಟ್ಟಿತ್ತು. ಸೊ ಇಷ್ಟೊಂದು ಟೆಕ್ನಾಲಜಿ ಇದ್ದು ಈಗ ಬ್ಲಡ್ ತಗೊಂಡ ತಕ್ಷಣ ಯಾರಿಗೂ ಹಾಕಕ್ ಆಗಲ್ಲ. ಸೊ ಅದನ್ನ ಟೆಸ್ಟ್ ಮಾಡಿ ಮತ್ ಆಮೇಲೆ ಹಾಕ್ಬೇಕಾಗುತ್ತೆ. ಸೊ ಅಂತ ಘಟನೆ ನಡೆದಾಗ ಯಾವ ರೀತಿ ಎಚ್ಚರ ವಹಿಸ್ಬೇಕು? ಸರ್, ಖಂಡಿತ ಇದೊಂದು ನಮ್ಮ ಒಂದು ಇಡೀ ಸಮಾಜ, ಒಂದು ನಮ್ಮ ಮೆಡಿಕಲ್ ಪ್ರೊಫೆಷನ್, ಬ್ಲಡ್ ಬ್ಯಾಂಕಿಂಗ್ ಅಂತ ಹೇಳಿದ್ರು ಇದು ಒಂದು ಪ್ರೀಶಿಯಸ್. ಬ್ಲಡ್ ಬ್ಯಾಂಕ್ ಅನ್ನೋದು ಒಬ್ಬ ಮನುಷ್ಯನ ಜೀವ ಉಳಿಸುತ್ತೆ. ಜೊತೆಗೆ ನಾವೇನಾದ್ರೂ ಎಲ್ಲೋ ಒಂದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆದ್ರೆ, ಜೊತೆನಲ್ಲಿ ಕ್ವಾಲಿಟಿನಲ್ಲಿ ನಾವು ಏನಾದ್ರೂ ಹಿಂದೆ ಹೋಯ್ತು ಅಂತಂದ್ರೆ ಒಬ್ಬ ಜೀವದ ಜೊತೆ ಆಟ ಆಡ್ದಂಗಾಗುತ್ತೆ. ಹಂಗಾಗಿ ಬ್ಲಡ್ ಬ್ಯಾಂಕಿಂಗ್ ವಿಚಾರಕ್ಕೆ ಬಂದಾಗ ನೀವು ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಿರೋ ಅಷ್ಟು ಒಳ್ಳೇದು. ಯಾಕೆಂತ ಅಂದ್ರೆ ಸೊ ಒಂದು ಈಗ ನೀವ್ ಹೇಳ್ದಂಗೆ ಉತ್ತರ ಪ್ರದೇಶದಲ್ಲಿ ಅಥವಾ ಒಂದು ತಲೆಸೀಮೆ ಪೇಷಂಟ್ಸ್ಗೆ HIV ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲಾ ನ್ಯೂಸ್ ಚಾನಲ್ ಆಗೂ ನೋಡ್ತಾ ಇದ್ದು. ಅದು ಏನು ಅಂತಂದ್ರೆ ಕ್ವಾಲಿಟಿ ಪ್ರಾಬ್ಲಮ್ ಇರೋ ಅಂತ ಒಂದು ಬ್ಲಡ್ ಬ್ಯಾಂಕ್ಗಳಲ್ಲಿ ಏನು ಅಂತಂದ್ರೆ ವಿಂಡೋ ಪೀರಿಯಡ್ ಅಲ್ಲಿ ಏನಿರುತ್ತೆ ನಮ್ಮ ಟ್ರಾನ್ಸ್ಫರಬಲ್ ಡಿಸೀಸ್ ಅಂತ, ಆ ವಿಂಡೋ ಪೀರಿಯಡ್ ಅಲ್ಲಿ ಡಿಟೆಕ್ಟ್ ಆಗಂತಹ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಕಿಟ್ಸ್ ನ ಪ್ರತಿ ಬ್ಲಡ್ ಬ್ಯಾಂಕ್ ಅವರು ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ ಸರ್. ಆ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ
ಪ್ರತಿಯೊಂದು ಟೆಸ್ಟ್ ನಾವು ಪ್ರಾಪರ್ ಆಗಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಬ್ಲಡ್ ನ ನಾವು ತೆಗೆದು ಆ ಟೆಸ್ಟ್ ನ ಕಂಪ್ಲೀಟ್ ಮಾಡಿ ಅದನ್ನ ಪೇಷಂಟ್ ಗೆ ಕೊಡೋ ಅಂತ ಪ್ರೊಸೀಜರ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ವಾಹಿನಿ ಮುಖಾಂತರ ಎಲ್ಲಾ ನಮ್ಮ ಎಲ್ಲಾ ಕೊಲೀಗ್ಸ್ ರಕ್ತ ನಿಧಿ ಕೇಂದ್ರದಲ್ಲಿ ಇರ್ಬೋದು, ರಕ್ತ ನಿಧಿ ಕೇಂದ್ರದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಸ್ಟಾಫ್ಸ್ ಇರ್ಬೋದು, ಇದು ಒಂದು ಜೀವದ ಜೊತೆಗೆ ನಾವು ಮಾಡೋ ಅಂತ ಒಂದು ಕೆಲಸ. ಸೊ ಒಂದು ಲ್ಯಾಬ್ ಟೆಸ್ಟ್ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಯ್ತು ಅಂತಂದ್ರೆ ಇವತ್ತಿಲ್ಲ ನಾಳೆ ಮತ್ತೆ ಟೆಸ್ಟ್ ಮಾಡಿಸ್ಕೊಂಡು ಅದು ರೆಕ್ಟಿಫೈ ಮಾಡ್ಕೊಂಡು, ಆದ್ರೆ ಒಂದು ಬಾರಿ ನಾವು ಕೊಟ್ಟಂತಹ ಬ್ಲಡ್ ಒಂದು ಪೇಷಂಟ್ಸ್ ಹೋದ್ಮೇಲೆ ಅದು ಯಾವುದೇ ರೀತಿಯಾದ್ರೂ ನಾವು ವಾಪಸ್ ತೆಗಿಲಿಕ್ಕೆ ಆಗಲ್ಲ. ಖಂಡಿತ ನಾವು ಏನ್ ಮಾಡ್ಬೇಕು, ಬ್ಲಡ್ ಬ್ಯಾಂಕಿಂಗ್ ಅಂತಂದ್ರೆ ಕ್ವಾಲಿಟಿ ಅಂದ್ರೆ ಪ್ರಾಪರ್ ಟೆಸ್ಟ್, ಲೇಟೆಸ್ಟ್ ಏನ್ ಟೆಕ್ನಾಲಜಿ ಇದೆ ಅದು ಮಾಡ್ಲೇಬೇಕು. ಅದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದವರು ಗಮನ ವಹಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಬ್ಲಡ್ ಬ್ಯಾಂಕ್ ಅಲ್ಲೂ ರೆಗ್ಯುಲರ್ ರೋಟೀನ್ ವಿಸಿಟ್ ಮಾಡ್ತಾ ಇದ್ದಾರೆ, ಎಲ್ಲಾ ಕ್ವಾಲಿಟಿನೂ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನೀವು ಅವಾಗ್ಲೇ ಕೇಳಿದಾಗ ಮತ್ತೊಂದು ಕ್ವಶನ್ ಕೇಳಿದಾಗ ಮಧ್ಯಪ್ರದೇಶದಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಏನು HIV ಪಾಸಿಟಿವ್ ಬಂದಿರೋದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದ್ಮೇಲೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಏನಂತಂದ್ರೆ, ನೀವು ಮಾಡದಂತಹ ಟೆಸ್ಟ್ ಏನು ಕ್ವಾಲಿಟಿ ಟೆಸ್ಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು ಎಲಿಸಾ ಇರ್ಬೋದು, ಇಲ್ಲ ಕ್ಲಿಯಾ ಇರ್ಬೋದು, ನ್ಯಾಟ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಇದೇ ಟೆಸ್ಟ್ ನ ಮಾಡಿ ನೀವು ಬ್ಲಡ್ ಬ್ಯಾಂಕ್ ಇಂದ ಬ್ಲಡ್ ಇಶ್ಯೂ ಮಾಡಬೇಕು. ಈ ಕಾರ್ಡ್ ಮೆಥಡ್ ಇರ್ಬೋದು, ತುಂಬಾ ಚೀಪ್ ಅಲ್ಲಿ ಸಿಗೋಂತ ಮಾರ್ಕೆಟ್ ಸಿಗಂತ ತುಂಬಾ ಚೀಪ್ ಅಲ್ಲಿ ಸಿಗೋಂತ ಯಾವುದೇ ಕಿಟ್ ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ. ಯಾಕೆಂತಂದ್ರೆ ನಾವು ಒಂದು ಜೀವದ ಜೊತೆಗೆ ಆಟ ಆಡೋಂತ ಒಂದು ಪ್ರೊಫೆಷನ್ ಆಗಿರೋದು. ಬ್ಲಡ್ ಬ್ಯಾಂಕ್ ಅಂತ ಅಂದ್ರೆ ಒಂದು ಜೀವ ಉಳಿಸೋ ಒಂದು ಜಾಗ. ಅಲ್ಲಿ ನಾವು ಜೀವ ಉಳಿಸ್ಬೇಕೇ ಹೊರತು ಆ ಜೀವ ಉಳಿಸೋ ಇದ್ರಲ್ಲಿ ನಾವು ಇನ್ನೊಂದು ಜೀವನ ತೆಗಿಯೋ ಒಂದು ಕೆಲಸ ಆಗ್ಬಾರ್ದು. ಏನು ಗವರ್ಮೆಂಟ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಕ್ಲಿಯಾ ಮೆಥಡ್ ಇರ್ಬೋದು, ನ್ಯಾಟ್ ಮೆಥಡ್ ಇರ್ಬೋದು, ಎಲಿಸಾ ಮೆಥಡ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಎಲ್ಲಾ ರಕ್ತ ನಿಧಿ ಕೇಂದ್ರದ ಎಲ್ಲ ಪೊಲೀಸ್ ಅವ್ರನ್ನು ಕೇಳ್ಕೊಂಡ್ವಿ. ಜೊತೆಗೆ ಸರ್ಕಾರನು ಸೊ ಹಾಗಾಗಿ ಹೋಗ್ಬಿಟ್ಟು ಎಲ್ಲಾ ರಕ್ತ ನಿಧಿ ಕೇಂದ್ರದಲ್ಲಿ ಇವ್ರು ಏನ್ ಟೆಸ್ಟ್ ಮಾಡ್ತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ ಸರ್. ಸರ್, ಈಗ ಪ್ಲಾಸ್ಮಾ ಮೆಥಡ್ ಮತ್ತೆ ಕ್ಲಿಯಾ ಮೆಥಡ್ ಅಂತ ಹೇಳಿದ್ರೆ ಅಂದ್ರೆ 24 hours ಆದ್ಮೇಲೆ ಅವ್ರಿಗೆ ಡಿಟೆಕ್ಟ್ ಆಗುತ್ತೆ ಅಂತ ಸರ್. ಆ ರೀತಿ ಅಪಾಯಗಳಾದಾಗ ಏನ್ ಮಾಡ್ಬೇಕು ಸರ್? ಅದಕ್ಕೇನೆ ನಾವ್ ಹೇಳ್ತಾ ಇರೋದು, ಈ ಕಾರ್ಡ್ ಮೆಥಡ್ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ವಿಂಡೋ ಪೀರಿಯಡ್ ಅಲ್ಲಿ ಇದ್ರೆ ಡಿಡಕ್ಟ್ ಮಾಡೋದಿಲ್ಲ. ಹಂಗಾಗಿ ಅದನ್ನ ಯಾವುದೇ ರೀತಿಯಾಗಿ ಬ್ಲಡ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡಬಾರ್ದು, ಮಾಡಂಗಿಲ್ಲ. ಅದಾದ್ಮೇಲೆ ಈವನ್ ಎಲಿಸಾ ಮೆಥಡ್ ಹೋದಾಗನು ವಿತಿನ್ 15 days ಒಳಗಡೆ ನಿಮ್ಗೆ ವಿಂಡೋ ಪೀರಿಯಡ್ ಅಲ್ಲಿ ಇದ್ರೆ ಈವನ್ ಎಲಿಸಾ ಡಿಡಕ್ಟ್ ಮಾಡೋದಿಲ್ಲ. ಹಂಗಾಗಿ ಅದಕ್ಕಿಂತ ನೆಕ್ಸ್ಟ್ ಅಪ್ಗ್ರೇಡ್ ಮೆಥಡ್ ಏನು ಕ್ಲಿಯಾ ಮೆಥಡ್ ಅಂತ ಏನಿದೆ, ಸೊ ಅದನ್ನ ಎಲ್ಲಾ ರಕ್ತ ನಿಧಿ ಕೇಂದ್ರದಲ್ಲಿ ಕಂಪಲ್ಸರಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ. ಇದಾದ ನಂತರ ಇದಕ್ಕಿಂತ ಅಪ್ಗ್ರೇಡ್ ಮೆಥಡ್ ಇದೆ ನ್ಯಾಟ್ ಮೆಥಡ್ ಅಂತ ಹೇಳ್ಬಿಟ್ಟು. ಆ ನ್ಯಾಟ್ ಮೆಥಡ್ ಯೂಸ್ ಮಾಡಿದ್ರೆ ವಿತಿನ್ 12 hours ಅಲ್ಲಿ ನಿಮ್ಗೆ ಇನ್ಫೆಕ್ಟ್ ಆಗಿದೆ, 12 hours ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಎಲ್ಲಾ ರಕ್ತ ನಿಧಿ ಕೇಂದ್ರದಲ್ಲೂ ಸೊ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ ಸರ್. ಸರ್, ಈಗ ಒಂದು ಬ್ಲಡ್ ಗ್ರೂಪ್ ನ ಟೆಸ್ಟ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಸರ್? ಬ್ಲಡ್ ಗ್ರೂಪ್ ಮಾಡ್ಲಿಕ್ಕೆ ಜಸ್ಟ್ 2 to 3 minutes ಸಾಕು. ಜೊತೆಗೆ ಆ ಬ್ಲಡ್ ನ ತೆಗೆದ ಮೇಲೆ ಅದನ್ನ ಟೆಸ್ಟಿಂಗ್ ಮಾಡಿ, ಸಪರೇಷನ್ ಮಾಡಿ, ಕ್ರಾಸ್ ಮ್ಯಾಚ್ ಮಾಡಿ ಪೇಷಂಟ್ಸ್ ಗೆ ಕೊಡ್ಲಿಕ್ಕೆ ಮಿನಿಮಮ್ 1 hour ಟೋಟಲ್ ಪ್ರೊಸೀಜರ್ ಬರುತ್ತೆ. ಜೊತೆಗೆ ಈ ಒಂದು ಏನು ಪ್ರೊಸೀಜರ್ಗೆ ತಗ್ಲಕ್ಕಂತಹ ವೆಚ್ಚ ಏನು 1550 ರೂಪಾಯಿ ಚಾರ್ಜಸ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿರೋಂತ ಒಂದು ಪ್ರೈಸ್ ಇದು. ಯಾಕೆಂತಂದ್ರೆ ಏನು ತಗ್ಲಕ್ಕ ಬ್ಲಡ್ ಬ್ಯಾಂಕ್ ಅನ್ನೋದು ಇಟ್ಸ್ ಎ ನೋ ಪ್ರಾಫಿಟ್ ನೋ ಲಾಸ್ ಆರ್ಗನೈಸೇಷನ್. ಹಾಗಾಗಿ ಏನು ಸರ್ಕಾರ ನಿಗದಿ ಮಾಡುತ್ತೋ ಆ ಪ್ರೈಸ್ನೇ ನಾವು ಪೇಷಂಟ್ ಕಡೆಯಿಂದ ತಗೊಂಡು ಸೊ ಅದನ್ನ ಬ್ಲಡ್ ನ ಕೊಡೋ ಅಂತ ವ್ಯವಸ್ಥೆ ಇದೆ ಸರ್. ಸರ್, ಈಗ ಮೈಸೂರಲ್ಲಿ ಮಾತ್ರ ಅಲ್ಲದೆ ಕರ್ನಾಟಕದಲ್ಲಿ ತುಂಬಾ ರೇರ್ ಬ್ಲಡ್ ಗ್ರೂಪ್ ಅನ್ನೋದು ಯಾವುದು ಸರ್? ರೇರ್ ಬ್ಲಡ್ ಗ್ರೂಪ್ಸ್ ಅಂದ್ರೆ ನೆಗೆಟಿವ್ ಗ್ರೂಪ್ಸ್ ಎಲ್ಲಾನ ರೇರೇನೆ. A ನೆಗೆಟಿವ್ ಇರ್ಬೋದು, B ನೆಗೆಟಿವ್ ಇರ್ಬೋದು, O ನೆಗೆಟಿವ್ ಇರ್ಬೋದು, AB ನೆಗೆಟಿವ್ ಇರ್ಬೋದು. ಅದರಲ್ಲಿ ರೇರೆಸ್ಟ್ ಅಂದ್ರೆ AB ನೆಗೆಟಿವ್ ಬ್ಲಡ್ ಗ್ರೂಪ್ ತುಂಬಾ ರೇರೆಸ್ಟ್. ಟೋಟಲ್ ಔಟ್ ಆಫ್ ಪಾಪ್ಯುಲೇಷನ್ ಅಲ್ಲಿ 0.5% ಮಾತ್ರ ಸೊ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ. ಅದು ರೇರೆಸ್ಟ್ ಗ್ರೂಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಮೈಸೂರಲ್ಲಿ ಆ ತರದ ಏನಾದ್ರು ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ ಸರ್? ಏನಿಲ್ಲ, ನಮ್ಮಲ್ಲಿ ನೆಗೆಟಿವ್ಸ್ಗೆ ಪ್ರತಿದಿನ ನಮ್ಗೆ ಎನ್ಕ್ವೈರಿ ಬರುತ್ತೆ. ನಾವು ನೆಗೆಟಿವ್ಸ್ ಗ್ರೂಪ್ ಅವ್ರದ್ದೇನೆ ಒಂದು ಡೇಟಾ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸರ್. ಅವಾಗ ಆ ಟೈಮಲ್ಲಿ ಆ ಡೋನರ್ಸ್ಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತ ಮೈಸೂರಲ್ಲಿರುವಂತಹ ಹೃದಯವಂತ ಡೋನರ್ಸ್ ವಿತಿನ್ 2 hours 3 hours ಅಲ್ಲಿ ಬಂದು ಡೊನೇಟ್ ಮಾಡಿ ಒಂದು ಜೀವ ಉಳಿಸೋ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಈಗ ಜೀವತರ ಸಂಸ್ಥೆ ಮೈಸೂರಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇರೋದು ಅಥವಾ ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೆಲ್ಲಿ ಸರ್? ಇಲ್ಲ, ನಮ್ಮ ಜೀವಾಧಾರ ರಕ್ತ ನಿಧಿ ಕೇಂದ್ರ ಇಡೀ ಮೈಸೂರು ಜಿಲ್ಲೆನಲ್ಲಿ ಮಾತ್ರ ನಾವು ಸರ್ವಿಸ್ ಕೊಡ್ತಾ ಇದೀವಿ.
ನಮ್ಮದು ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಆಗಿ ಸುಮಾರು 18 ವರ್ಷ ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೂ ಸುಮಾರು 4 ರಿಂದ 4.5 ಲಕ್ಷ ಜನಗಳಿಗೆ ನಮ್ಮ ರಕ್ತ ನಿಧಿ ಕೇಂದ್ರದಿಂದ ರಕ್ತನ ನೀಡಿದೀವಿ. ಇಲ್ಲಿವರೆಗೆ ಮೋರ್ ದೆನ್ 1,000 ಕ್ಯಾಂಪ್ಸ್ ನ ಕಂಡಕ್ಟ್ ಮಾಡಿದೀವಿ. ಸೊ 2023 ಮತ್ತೆ 2025 ಇಸ್ವಿನಲ್ಲಿ ಕರ್ನಾಟಕ ಆರೋಗ್ಯ ಇಲಾಖೆ ಕೊಡತಕ್ಕಂತ ಅತ್ಯುತ್ತಮ ರಕ್ತ ನಿಧಿ ಪ್ರಶಸ್ತಿನೂ ನಮ್ಮ ಜೀವದ ರಕ್ತ ನಿಧಿಗೆ ಕೊಟ್ಟಿರೋದು ನಮ್ಮ ಒಂದು ಖುಷಿಯ ವಿಚಾರ. ಸೊ ನಾವು ಸುಮಾರು ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು 1,800 ರಿಂದ 2,000 ಜನಗಳಿಗೆ ರಕ್ತ ಕೊಡ್ತಾ ಇದೀವಿ ಸರ್. ಬಟ್ ಹೊರಗಡೆಯಿಂದ ಬಂದು ಇಲ್ಲಿ ಮೈಸೂರಲ್ಲಿ ಸ್ಟೇ ಆಗಿರೋಂತವ್ರು ಬೇಕಾದ್ರೆ ಮನ್ಸ್ ಮಾಡಿದ್ರೆ ಮಾಡ್ಬೋದು ಅವರು. ಖಂಡಿತ ಸರ್, ಬೇರೆ ಊರಿಂದ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ, ಜೊತೆಗೆ ಟೂರ್ ಬಂದಿರ್ತಾರೆ. ಸೊ ಎಲ್ಲ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಒಂದು ರಕ್ತದಾನ ಮಾಡಿ ಅಂತ ಹೇಳ್ತೀವಿ ನಾವು. ನನ್ನ ಉದ್ದೇಶ ಏನು ಅಂದ್ರೆ ಸರ್, ಇಡೀ ಭಾರತ ದೇಶದಲ್ಲಿ ಮಧ್ಯಪ್ರದೇಶದ ಇಂದೋರ್ ಅನ್ನೋ ಒಂದು ಸಿಟಿನಲ್ಲಿ ಎಕ್ಸಸ್ ಆಫ್ ಬ್ಲಡ್ ಇದೆ. ನಮ್ಗೆ 5 ಜನ ಬ್ಲಡ್ ಡೋನರ್ಸ್ ಬೇಕು ಅಂದ್ರೆ 10 ಜನ ವಾಲಂಟಿಯರ್ ಬಂದು ನಿಂತ್ಕೊಂತಾರೆ. ನಾವು ಆ ಒಂದು ಇಂದೋರ್ನ ಬಿಟ್ರೆ 2ನೇ ಸಿಟಿನ ಮೈಸೂರು ಮಾಡ್ಬೇಕು ಅನ್ನೋದು ನಂದೊಂದು ಮಹದಾಸೆ ಇದೆ. ಆ ಮಹದಾಸೆನ ಮೈಸೂರಿನ ಎಲ್ಲ ಯುವ ಸಮೂಹ ಮತ್ತೆ ಎಲ್ಲ ಜನತೆ ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಸರ್. ಈಗ ಜೀವಧಾರ ಸಂಸ್ಥೆ ಸಹಾಯವಾಣಿ ಹೇಳೋದು, ಸೊ ಮೈಸೂರಿನ ಜೀವಧಾರ ರಕ್ತ ನಿಧಿ ಕೇಂದ್ರನ ಸಂಪರ್ಕಿಸಬೇಕು ಅಂತ ಅಂದ್ರೆ ಜೀವಧಾರ ಗಿರೀಶ್ 9844613407 ಈ ನಂಬರಿಗೆ 24 ಗಂಟೆಯಲ್ಲಿ ಯಾವ್ದು ಟೈಮಲ್ಲಿ ಬೇಕಾದ್ರೂ ನೀವು ಸಂಪರ್ಕಿಸಬಹುದು ಸರ್.